ಅಪ್ಪ, ದೇವಕಿ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ನೀನು? ದೇವಕಿ, ಯಾಕೆ ಹೇಗಿದೀಯಾ? ದೇವಕಿ, ಏನಾಯ್ತು ಇವಳಿಗೆ? ರೀ, ದೇವಕಿಗೇನಾಯ್ತು? ನಾನು ಮಾತಾಡ್ತಾನೆ ಇದ್ದೀನಿ, ಏನು ಹೇಳಿದೆ ಹಾಗೆ ಹೊರಟೋದ್ಲು. ಅಮ್ಮ, ಅದು ಒಂದು ಬಿಸ್ನೆಸ್ ಮೀಟಿಂಗ್ ಇತ್ತು, ಅಲ್ಲಿ ಸಿಕ್ಕಾಪಟ್ಟೆ ಆರ್ಗ್ಯುಮೆಂಟ್ಸ್ ಆಯಿತು. ಹಾಗಾಗಿ ಅವಳು ತುಂಬ ಟಯರ್ಡ್ ಆಗಿದ್ದಾಳೆ. ಸ್ವಲ್ಪ ರೆಸ್ಟ್ ತಗೊಳ್ಳಿ ಬಿಡಿ. ಇಲ್ಲ ರೀ, ಅವಳು ಹೋಗಿದ್ದ ರೀತಿ ನೋಡಿದ್ರೆ ಸುಸ್ತಾಗಿರೋ ಥರ ಇರಲಿಲ್ಲ. ಏನೋ ಆಗಬಾರದಾಗಿದೆ ಅನ್ನೋ ಥರ ಇದ್ಲು. ಬಿಸ್ನೆಸ್ ಮೀಟಿಂಗ್ ಅಂತ ಹೇಳ್ತಾ ಇದ್ದೀವಿ ಅಲ್ವಾ, ಮತ್ತೆ ಯಾಕೆ ಇಲ್ಲದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ ನೀವು? ದೇವಕಿಗೆ ಮಾತ್ರ ಅಲ್ಲ, ನಮಗೂ ಸುಸ್ತಾಗಿದೆ. ಈಗ ನಮ್ಮನ್ನು ನೋಡಿದ್ರು ಆಗಬಾರ್ದಾಗಿದೆ ಅಂತಲೇ ಅನಿಸ್ತಾ ಇದೆ ನಿಮಗೆ. ಅಮ್ಮ, ತಾತ ಏನೋ ಬಿಸ್ನೆಸ್ ಮೀಟಿಂಗ್ ಅಂತಿದ್ದಾರೆ, ಆದರೆ ನನಗೇನೋ ಹಾಗೆ ಅನ್ನಿಸ್ತಿಲ್ಲ. ಅಲ್ಲ, ನಾವು ಆಟ ಆಡುವಾಗ ಅವ್ರು ನಮ್ಮ ಜೊತೆನೇ ಇದ್ರು ತಾನೆ, ಮತ್ತೆ ಯಾವಾಗ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿದ್ರು? ನನಗೂ ಅದೇ ಡೌಟ್ ಕಣೆ ಶೋಭೆ. ವಿಮಲಾ ಹೇಳ್ದ ಹಾಗೆ ಇಲ್ಲಿ ಏನೋ ನಡೀತಾ ಇದೆ. ಕೇಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನೆ ತೇಪೆ ಹಾಕ್ತಿದ್ದಾರೆ ಅನ್ಸುತ್ತೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬಾ. ವಿಮಲಾ, ಆದಿ ಯಾಕೆ ಆ ಲಕ್ಷ್ಮಿನ ಆ ಥರ ಹೇಳ್ಕೊಂಡು ಹೋದ? ನಾನು ಹೋಗಿ ವಿಚಾರಿಸ್ತೀನಿ. ವಿಮಲಾ, ಅವರಿಬ್ಬರದು ಏನೋ ಇರುತ್ತೆ, ನೀನು ಯಾಕೆ ಮಧ್ಯೆ ಹೋಗ್ತೀಯಾ? ಏನೋ ದೇವ್ರಿಗೆ ದೀಪ ಹಚ್ಚು. ನಂಗೆ ತುಂಬ ಸುಸ್ತಾಗ್ತಿದೆ, ನಾನು ಸ್ವಲ್ಪ ರೂಮಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ಒಂದು ಹೆಣ್ಣಿಗೆ ಅವಳ ಅಪ್ಪನೇ ಮೊದಲು ಹೀರೋ, ಅಪ್ಪನ ರಾಜ್ಕುಮಾರಿ ಅವಳೆ. ಪ್ರಪಂಚದಲ್ಲಿ ಯಾರಿಂದನಾದರೂ ನೋವಾಗಬಹುದು, ಏನೇ ಆಗಬಹುದು. ಆ ನೋವನ್ನ ಮನ್ಸಿನ ಥರ ಕರ್ಗಿಸೋಕ್ಕಾಗೋದು ಅಪ್ಪನಿಂದ ಮಾತ್ರ. ಅಥವಾ ಮುಂದೆ ಅವಳನ್ನ ಮದುವೆ ಆಗೋ ಹುಡುಗನೋ, ಅಥವಾ ಅವಳ ಜೀವನದಲ್ಲಿ ಪ್ರೀತಿಸುವಂತ ಬರ್ತಾನಲ್ಲ ಹುಡುಗ, ಅವನು. ಅವಳು ಒಡೆದೋಗಿರೋ ಮನಸ್ಸನ್ನ ಜೋಡಿಸೋಕ್ಕಾಗೋದು ಅವನಿಂದ ಮಾತ್ರ. ಆದರೆ ಇವನಿಂದನೇ ಮನ್ಸು ಒಡೆದ್ರೆ, ಇವರೇ ನೋವು ಕೊಟ್ಟರೆ ಆ ಹೆಣ್ಣು ಏನಾಗ್ತಾಳೆ? ಅಂತ ಹೆಣ್ಣು ಬದುಕಿದ್ರು ಸತ್ತ ಹಾಗೆ ಉಸಿರಾಡ್ತಾ ಇರ್ತಾಳೆ, ಆದರೆ ಜೀವ ಇರೋದಿಲ್ಲ ಅಷ್ಟೆ.